ನಮಸ್ಕಾರ ಎಲ್ಲರಿಗೂ. ಇವತ್ತ ಶ್ರಾವಣ ಮಾಸದ 2ನೇ ಶುಕ್ರವಾರ. ಲಾಸ್ಟ್ ವಿಡಿಯೋದೊಳಗ ಸಂಪತ್ ಶುಕ್ರವಾರದ ಮೊದಲನೇ ದಿನ ಅಂದ್ರೆ ಮೊದಲೇ ಶುಕ್ರವಾರ ನಮ್ಮ ಮನೆಯೊಳಗ ಹೆಂಗ್ ಗೌರಿ ಕೂಡ್ಸಿದ್ವಿ, ಆಮೇಲೆ ಪೂಜಾ ನೈವೇದ್ಯ ಇದನ್ನೆಲ್ಲ ತೋರಿಸಿದ್ದೆ. ಇನ್ನ ಇವತ್ತಿನ ವಿಡಿಯೋದೊಳಗ ಅಂದ್ರ ಶ್ರಾವಣ ಮಾಸದ 2ನೇ ಶುಕ್ರವಾರದ ದಿನ ನಮ್ಮ ಮನೆಯೊಳಗ ನಾನು ಲಕ್ಷ್ಮೀ ಪೂಜಾ ಮಾಡ್ತೀನಿ. ಈ ಪೂಜಾನ ಯಾಕೆ ಮಾಡ್ತೀನಿ, ಆಮೇಲೆ ಹೆಂಗೆ ಮಾಡಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದೊಳಗ ತೋರಿಸ್ತೀನಿ. ನಮ್ಮ ಮನೆಯ ಕುಲದೇವರು ಗದುಗಿನ ವೀರನಾರಾಯಣ ಮತ್ತು ಬನಶಂಕರಿ. ಗದುಗಿನ ವೀರನಾರಾಯಣನ ವಿಶೇಷ ಏನಂದ್ರೆ ತಿರುಪತಿ ಒಳಗಿರುವಂಥ ವೆಂಕಟರಮಣನ ವಕ್ಷಸ್ಥಳದೊಳಗೆ ಲಕ್ಷ್ಮಿ ಇದ್ದಾಳ. ಅದೇ ಥರನ ನಮ್ಮ ಗದುಗಿನ ವೀರನಾರಾಯಣನ ವಕ್ಷಸ್ಥಳದೊಳಗೂ ಲಕ್ಷ್ಮಿ ಇದ್ದಾಳೆ. ಹಾಗಾಗಿ ಈ ಶ್ರಾವಣ ಮಾಸದೊಳಗೆ ಗೌರಿ ಜೊತೆ ಲಕ್ಷ್ಮೀನಾರಾಯಣರ ಪೂಜೆನೂ ಇರ್ತದ. ಹೋದ್ವಾರ ಈ ಪೂಜಾನ ತೋರಿಸಿರ್ಲಿಲ್ಲ. ಗೌರಿ ಪೂಜಾ ಗೌರಿ ಸ್ಥಾಪನೆ ಬಗ್ಗೆ ತೋರಿಸಿದ್ದೆ. ಇವತ್ತಿನದ್ರೊಳಗೆ ಈ ಲಕ್ಷ್ಮೀನಾರಾಯಣರ ಪೂಜಾನ ತೋರಿಸ್ತೀನಿ. ಇವತ್ತು ಜಲ್ದಿನ ಎದ್ದು ಮುಂಜಾನೆ ಥಳ್ಳಿ ರಂಗೋಲಿ ಎಲ್ಲ ಆದಮೇಲೆ ತುಳಸಿ ಕಟ್ಟೆಯಿಂದ ದೇವ್ರ ಮನೆ ತನಕ ಲಕ್ಷ್ಮೀ ಪಾದನ ಬಿಡಿಸ್ಕೊಂಡು ಬರಬೇಕು. ಅಂದರೆ ಲಕ್ಷ್ಮೀ ಪಾದದ ರಂಗೋಲಿನ ಹಾಕ್ಕೊಂಡು ಬಂದೆ. ನಂದೆಲ್ಲ ರಂಗೋಲಿ ಕೆಲಸ ಮುಗಿಯೋದ್ರೊಳಗನ ನಮ್ಮ ಮನೆಯವರು ಸ್ನಾನ ಮಾಡಿ ದೇವ್ರ ಪೂಜಾ ಮಾಡ್ಲಿಕ್ಕೆ ರೆಡಿಯಾಗಿ ಬಂದರು. ಇವತ್ತು ಕೃಷ್ಣನ ಪೂಜಾ ದೇವ್ರ ಪೂಜಾದ ಜೊತೆಗೆ ಲಕ್ಷ್ಮೀನಾರಾಯಣರ ಪೂಜಾ. ನಮ್ಮ ಮನೆ ಒಳಗೆ ಸಣ್ಣದು ಬೆಳ್ಳಿದು ಲಕ್ಷ್ಮಿ ಮತ್ತು ನಾರಾಯಣನ ಮೂರ್ತಿ ಅದ. ಹಾಗಾಗಿ ಶುಕ್ರವಾರ ಇರೋದ್ರಿಂದ ಲಕ್ಷ್ಮಿ ಮತ್ತು ನಾರಾಯಣರ ಮೂರ್ತಿಗೆ ಪಂಚಾಮೃತ ಅಭಿಷೇಕನ ಮಾಡಿದರು. ಪಂಚಾಮೃತ ಅಭಿಷೇಕ ಎಲ್ಲ ಆದಮೇಲೆ ಮಂಗಳಾರತಿ. ಒಂದು ಕಡೆ ದೇವ್ರ ನೈವೇದ್ಯಕ್ಕೆ ಮತ್ತು ಲಕ್ಷ್ಮೀ ನೈವೇದ್ಯ ಗೌರಿ ನೈವೇದ್ಯಕ್ಕೆ ಅಡಿಗೆ ನಡೆದಿತ್ತು. ಮತ್ತು ಇನ್ನೊಂದು ಕಡೆ ಲಕ್ಷ್ಮೀನಾರಾಯಣರ ಪೂಜೆಗೆ ಸಿದ್ಧತೆನೂ ನಡೆದಿತ್ತು. ಈ ಲಕ್ಷ್ಮೀ ಪೂಜಾಕ್ಕೆ ನಮ್ಮ ಮನೆಯೊಳಗೆ ಸಣ್ಣದು ಬೆಳ್ಳಿ ಗಿಂಡಿ ಅದ. ಆ ಗಿಂಡಿ ಒಳಗೆ ಅಕ್ಕಿನ ಹಾಕಿ ಪೂರ್ತಿ ಅಕ್ಕಿ ಹಾಕಿ ಅದ್ರ ಮೇಲೆ ಲಕ್ಷ್ಮಿ ಮತ್ತು ನಾರಾಯಣರ ಮೂರ್ತಿನ ಇಟ್ಟು ಆ ಗಿಂಡಿಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಆಮೇಲೆ ಮಂಗಳಸೂತ್ರ ಕಾಲುಂಗುರ ಪಿಲ್ಯ ಎಲ್ಲ ಹಾಕಿ ರೆಡಿ ಮಾಡಿದೆ. ಇನ್ನು ಮನೆಯೊಳಗಿರುವಂಥ ಸಣ್ಣದು ಸಾಣಿಕಲ್ಲು ಅದಕ್ಕೆ ಕೆಮ್ಮಣ್ಣನ್ನೆಲ್ಲ ಹಚ್ಚಿ ಕೆಮ್ಮಣ್ಣು ಆರಿದ ಮೇಲೆ ಶಂಖ ಚಕ್ರ ಶ್ರೀ ಮಂಡಲ್ ರಂಗೋಲಿ ಎಲ್ಲ ಹಾಕಿದ್ದೆ. ಅದ್ರ ಮೇಲೆ ನಾವೇನು ಲಕ್ಷ್ಮಿ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಅದ್ರ ಮೇಲೆ ಇಟ್ಟು ಸ್ಥಾಪನೆ ಮಾಡಿದ್ವಿ. ಇನ್ನು ಹಿಂದೆ ಗಿಂಡಿ ಹಿಂದೆ ಲಕ್ಷ್ಮಿ ಫೋಟೋ ಇಟ್ಟು ಆ ಲಕ್ಷ್ಮಿ ಫೋಟೋಕ್ಕೂ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಆಮೇಲೆ ಮಂಗಳಸೂತ್ರ ಎಲ್ಲ ಹಾಕಿದ್ದೆ. ನಿನ್ನೆ ನಮ್ಮನೆ ಹತ್ರ ಇರುವಂಥ ಮಾರ್ಕೆಟ್ ಒಳಗೆ ಎಲ್ಲ ಕೇಳಿಬಂದೆ, ಎಲ್ಲೂ ಕ್ಯಾದಗಿ ಸಿಗಲಿಲ್ಲ. ಹಾಗಾಗಿ ಇನ್ನೇನು ಮಾಡೋದು ಅಂಥೇಳಿ ಮನೆಯೊಳಗಿರುವಂಥ ಬೆಳ್ಳಿ ಕ್ಯಾದಗಿನ ಇಟ್ಟು ದೇವರಿಗೆ ಸಮರ್ಪಣೆ ಮಾಡಿದ್ವಿ. ಇನ್ನೇನು ಇವಾಗ ವರಮಹಾಲಕ್ಷ್ಮಿ ಕೆಲವೊಬ್ಬರು ಇವತ್ತು ಮಾಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ಮುಂದಿನ ವಾರ ಮಾಡ್ತಾರೆ. ಹಾಗಾಗಿ ನಿನ್ನೆ ಮಾರ್ಕೆಟ್ ಒಳಗೆ ಎಲ್ಲ ಥರದ ಹೂಗಳಿತ್ತು, ಆಮೇಲೆ ಬಾಳೆ ಕಂಬ ಅದೆಲ್ಲ ಇತ್ತು. ಹಾಗಾಗಿ ಏನೇನು ಸಿಗ್ತದೋ ಅದನ್ನಷ್ಟೇ ತೊಗೊಂಡು ಬಂದೆ. ಲಕ್ಷ್ಮಿ ಫೋಟೋ ಎಡಕ ಬಲ್ಕ ಬಾಳೆ ಕಂಬ ಇಟ್ಟು ಅಲಂಕಾರ ಮಾಡಿದ್ವಿ. ಅದ್ರ ಜೊತೆಗೆ ಹೆಂಗೋ ನಮ್ಮ ಮನೆ ಒಳಗನ ಮಾವಿನ ಮರ ಅದ. ಹಾಗಾಗಿ ಮಾವಿನ ಎಲೆಗೇನು ಕಡಿಮೆ ಇಲ್ಲ. ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗಿ ಗಿಡದಿಂದ ತಗೋಬೋದು. ಮುಂಜಾನೆನ ಮಾವಿನ ಗಿಡದಿಂದ ಮಾವಿನ ಎಲೆ ತಗೊಂಡು ತೋರಣ ಮಾಡಿದ್ವಿ. ಪೂಜಾಕ್ಕೆ ಏನೇನು ಬೇಕು ಎಲ್ಲ ತಯಾರಿ ಆದಮೇಲೆ ಬಾಳೆ ಕಂಬ ತೋರಣ ಆಮೇಲೆ ಕೆಳಗೆ ರಂಗೋಲಿ ಹಾಕಿ ಅದ್ರ ಮೇಲೆ ಮಣಿ ಇಟ್ಟು ಲಕ್ಷ್ಮಿ ಫೋಟೋ ಆಮೇಲೆ ಬೆಳ್ಳಿ ಗಿಂಡಿ ಅದನ್ನೆಲ್ಲ ಇಟ್ಟು ಎಲ್ಲ ರೆಡಿ ಆದಮೇಲೆ ಪೂಜಾ ಕೂತ್ಕೊಂಡ್ವಿ. ಹೆಂಗೂ ಮೊದಲೇ ದೇವ್ರ ಪೂಜೆ ಆಗಿಬಿಟ್ಟಿತ್ತು. ಇನ್ನೇನು ನಮ್ಮದು ಹೆಣ್ಮಕ್ಳು ಮಾಡುವಂಥ ಈ ಲಕ್ಷ್ಮೀ ಪೂಜಾ ಶುರು ಮಾಡೋಕ್ಕಿಂತ ಮುಂಚೆ ದೇವರಿಗೆ ಲಕ್ಷ್ಮೀ ದೇವಿಗೆ ಆಮೇಲೆ ನಾರಾಯಣನ ನೆನೆಸ್ಕೊಂಡು ದೀಪ ಹಚ್ಚಿ ಪೂಜಾ ಶುರು ಮಾಡಿದ್ವಿ. ಮೊದಲೇಕ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಆಮೇಲೆ ಮಂಗಳಸೂತ್ರ ಬಳಿ ಏನೇನು ತೊಗೊಂಬಂದಿದ್ವೋ ಎಲ್ಲ ದೇವರಿಗೆ ಹಾಕಿ ಅಲಂಕಾರ ಮಾಡಿದ್ದೆ.
ಅದೆಲ್ಲ ಅಲಂಕಾರದ್ದೆಲ್ಲ ಆದ್ಮೇಲೆ ಈಗಿನ್ನು ಮೊದಲನೆಯ ವ್ರತ ಅದ. ಅಂದ್ರೆ ಶಾಕ ವ್ರತ ಅದ. ಹಾಗಾಗಿ ಯಾವುದೂ ಹಣ್ಣುಗಳನ್ನ ದೇವರಿಗೆ ಉಡಿ ತುಂಬ್ಲಿಕ್ ಬರುವುದಿಲ್ಲ. ಹಾಗಾಗಿ ಬರೀ ಅಕ್ಕಿ, ಅಡಕಿ, ಅರ್ಶಿನದ ಕೊಂಬು ಇದನ್ನ ಹಾಕಿ ಲಕ್ಷ್ಮೀ ದೇವಿಗೆ ಉಡಿ ತುಂಬಿದ್ವಿ. ಇನ್ನ ನೈವೇದ್ಯ. ನೈವೇದ್ಯಕ್ಕೆ ಅದೇ ಸೇಮ್ ವ್ರತದ ಅಡಿಗೆ. ಯಾವುದೇ ರೀತಿಯಾದಂಥ ತರಕಾರಿ, ಹಣ್ಣು ಏನೂ ಬರುದಿಲ್ಲ. ಸೊಪ್ಪುಗಳೂ ಬರುವುದಿಲ್ಲ. ಹಾಗಾಗಿ ವ್ರತದ ಅಡಿಗೆಗೆ ಏನೇನು ಬೇಕೋ ಅದನ್ನ ಉಪಯೋಗ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿದ್ವಿ. ನಮ್ಮ ಮನೆ ಒಳಗೆ ಹಬ್ಬ ಮತ್ತು ಏನಾದರೂ ವಿಶೇಷ ದಿನಗಳಿದ್ರ ವ್ರತದ ಅಡ್ಗಿನ ಮಾಡಬೇಕು. ಯಾಕಂದ್ರೆ ದೇವ್ರ ನೈವೇದ್ಯಕ್ಕೆ ಯಾವುದಾಗಿರ್ತದೋ ಅದನ್ನೇ ನಾವು ಅವತ್ತ ಊಟ ಮಾಡಬೇಕು. ದಿನ ಅಂತೂ ವ್ರತದ ಅಡ್ಗೆ ಮಾಡ್ಲಿಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಈ ಥರ ಒಂದು ಹಬ್ಬ ಹರಿದಿನ ಇದ್ದಾಗ ಮಾತ್ರ ದೇವ್ರ ನೈವೇದ್ಯಕ್ಕೆ ಏನಿರ್ತದೋ ನಾವು ಅದನ್ನ ಊಟ ಮಾಡೋದು. ಇನ್ನ ವ್ರತದ ಅಡಿಗೆ ಅಂದ್ರ ಮಾಡ್ಲಿಕ್ಕೂ ಸುಲಭ. ಅದು ಏನೇನ್ ಮಾಡಿದ್ವಿ ಅಂತಂದ್ರ, ಎಳ್ಳು, ಒಣ ಕೊಬ್ಬರಿ ಹಾಕಿ ಚಟ್ನಿ ಮಾಡಿದ್ವಿ. ಆಮೇಲೆ ಕೋಸಂಬರಿ, ಆಮೇಲೆ ಕಡ್ಲಿಬೇಳೆ ನೆನೆ ಇಟ್ಟು ಅದನ್ನ ರುಬ್ಬಿ ಒಗ್ಗರಣೆ ಹಾಕಿ ಸಂಡ್ಗಿ ಪುಡಿ ಮಾಡಿದ್ವಿ. ಆಮೇಲೆ ಕಡ್ಲಿ ಹಿಟ್ಟು ಕಲಸಿದ್ವಿ. ಆಮೇಲೆ ಗೋಧಿ ಕುಟ್ಟಿದ ಪಾಯಸ, ಅನ್ನ, ಆಮೇಲೆ ಚಿತ್ರಾನ್ನ, ಪೂರಿ, ಮತ್ತು ವ್ರತಕ್ಕೆ ಯಾವ್ಯಾವ ಬ್ಯಾಳಿ ಬರ್ತಾವಲ್ಲ ಅದನ್ನ ನೆನೆಸಿಟ್ಟು ರುಬ್ಬಿ ಆಂಬೋಡೆ ಮಾಡಿದ್ವಿ. ಆಮೇಲೆ ಮುಖ್ಯವಾಗಿ ಸಂಪತ್ ಶುಕ್ರವಾರ ಅಂದಮೇಲೆ ಕಡುಬು ಇರಲೇಬೇಕು. ಹಾಗಾಗಿ ಕಡುಬು ಮಾಡಿದ್ವಿ. ಸಂಜೆ ಮುಂದೆ ಸಂಪತ್ ಶುಕ್ರವಾರದ ಹಾಡ ಹಾಡ್ತೀವಲ್ಲ, ಆ ಹಾಡೊಳಗಂತೂ ಎಷ್ಟು ಥರದ ಅಡ್ಗೆ ಬರ್ತಾವ. ನನಗಿವಾಗ ಅನಿಸ್ತದ ಆವಾಗಿನ ಕಾಲದೊಳಗೂ ಎಷ್ಟೆಲ್ಲ ವೆರೈಟಿ ಅಡ್ಗೆಗಳಿತ್ತು. ನಾವಂತೀವಿ ಈಗೆಲ್ಲ ಸೂಪು ಅದು ಇದು ಅಂಥೇಳಿ. ಆದ್ರೆ ಅವೆಲ್ಲನೂ ಹಾಡಿನೊಳಗೆ ಬರ್ತಾವ. ನಮಗೆ ಅಷ್ಟೆಲ್ಲ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ವಲ್ಪನಾರ ಮಾಡಿ ಲಕ್ಷ್ಮೀ ನೈವೇದ್ಯ ಮಾಡಬೇಕು. ಅಡ್ಗೆ ನೈವೇದ್ಯ ಎಲ್ಲ ದೇವ್ರ ನೈವೇದ್ಯ ಎಲ್ಲ ಆದಮೇಲೆ ಗೌರಿ, ಲಕ್ಷ್ಮಿ ಎಲ್ಲರ ನೈವೇದ್ಯ ಆದಮೇಲೆ ಆರತಿ ಮಾಡಿದ್ವಿ. ಇವತ್ತು ನಮ್ಮ ಮನೆ ಒಳಗೆ ಪೂಜಾ, ಆಮೇಲೆ ಲಕ್ಷ್ಮೀ ಪೂಜಾ, ದೇವ್ರ ಪೂಜಾ, ನೈವೇದ್ಯ ಎಲ್ಲ ಜಲ್ದಿ ಆಗಿತ್ತು. ಯಾಕಂದ್ರೆ ವರಮಹಾಲಕ್ಷ್ಮಿ ಅಂತೇಳಿ ಬರೀ ಸ್ಕೂಲು ಮತ್ತು ಕಾಲೇಜ್ ಅಷ್ಟೇ ಸೂಟಿ ಇರ್ತಾವ. ಈ ಆಫೀಸ್ಗೆ ಹೋಗೋರಿಗಂತೂ ಸೂಟಿ ಇರುವುದಿಲ್ಲ. ಹಾಗಾಗಿ ನಮ್ಮ ಮನೆಯವರು ಆಫೀಸ್ಗೆ ಹೋಗೋರಿದ್ರು. ಇನ್ನೇನು ಅವ್ರು ಹೋಗೋದ್ರಾಗ ಎಲ್ಲ ಮಾಡಿಬಿಡೋಣ ಅಂಥೇಳಿ ಜಲ್ದಿ ಮಾಡಿದ್ವಿ. ಯಾಕಂದ್ರೆ ಈ ಥರ ವಿಶೇಷವಾದಂಥ ದಿನದೊಳಗೆ ಸ್ವಲ್ಪ ಜಲ್ದಿ ಎದ್ದು ಎಲ್ಲರೂ ಮನೆಯೊಳಗಿದ್ದಾಗ ಪೂಜಾ ಮಾಡಿದ್ರೆ ಚಂದ. ಎಲ್ಲರೂ ಹೋದ್ಮೇಲೆ ನಾವು ಅಷ್ಟೇ ಪೂಜಾ ಮಾಡಿದ್ರೆ ಅದ್ರೊಳಗೆ ಏನೂ ಇದಿರೋದಿಲ್ಲ. ಯಾಕಂದ್ರೆ ದೇವ್ರಿಗೆ ನೈವೇದ್ಯ ಎಲ್ಲ ಆದಮೇಲೆ ಆರತಿ ಮಾಡ್ತೀವಿ. ಆಮೇಲೆ ಮನೆಯೊಳಗಿರೋರ್ಗು ಎಲ್ಲ ಆರತಿ ಆಗ್ತದೆ, ಪ್ರಸಾದ ಸಿಗ್ತದೆ. ಹಾಗಾಗಿ ಇನ್ನು ಸಂಜೆ ಮುಂದೆ ಮತ್ತೆಲ್ಲ ರೆಡಿಯಾಗಿ ಶ್ರಾವಣ ಮಾಸದ ಹಾಡ ಹಾಡಬೇಕು. ಅಂದ್ರೆ ಸಂಪತ್ ಶುಕ್ರವಾರದ ಹಾಡ ಮುಗಿದ್ಮೇಲೆ ನಮ್ಮ ಮನೆ ಹತ್ರ ಇವತ್ತು ಭಾಳಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ಅವರೆಲ್ಲ ಸಂಜೆ ಮುಂದೆ ಅರ್ಶಿನ ಕುಂಕುಮಕ್ಕೆ ಕರೀತಾರೆ. ನಾವು ಅವರನ್ನು ಅರ್ಶಿನ ಕುಂಕುಮಕ್ಕೆ ಕರೆಯೋದು. ಇವತ್ತೆಲ್ಲ ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡಿರಿ ಅವರಿಗೆಲ್ಲನೂ ನಮ್ಮ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಮುಂದಿನ ವಾರ ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡೋರಿದ್ದೀರಿ ಅವರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ವರಮಹಾಲಕ್ಷ್ಮಿ. ಅಂತೂ ಇಂತೂ ಶ್ರಾವಣ ಮಾಸದ 2 ಶುಕ್ರವಾರ ಮುಗೀತು. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಸನ್ನು ನೋಡಿರಿ. ಆಮೇಲೆ ಇವತ್ತು ಯಾರ್ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡಿರಿ ಕಮೆಂಟ್ ಮಾಡಿರಿ. ಮತ್ತು ಮುಂದೆ ಯಾರು ನೆಕ್ಸ್ಟ್ ವೀಕ್ ಯಾರು ಮಾಡ್ತೀರಿ ಅವರು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು.